ಮೊನ್ನೆ ನಡೆದಂಥ ಕ್ಯಾಬಿನೆಟ್ಟಲ್ಲಿ ಚಿತ್ತಾಪುರ ತಾಲೂಕಲ್ಲಿ ಉತ್ತರ ಕರ್ನಾಟಕ ಭಾಗದ ಚಿತ್ತಾಪುರ ತಾಲೂಕಲ್ಲಿ ಈ ದನ ಕಳ್ಳ ಸಾಗಾಣಿಕೆ ಮಾಡಿ ಗೋವುಗಳನ್ನು ಕಡಿದು ಹತ್ಯೆಯನ್ನು ಮಾಡ್ತಾಯಿದ್ರು. ಅವ್ರ ಮೇಲೆ ಪೊಲೀಸರು ಕೇಸನ್ನು ದಾಖಲೆ ಮಾಡಿದರು. ಸುಮಾರು 25ರಿಂದ 30 ಜನ ಮುಸಲ್ಮಾನರು ಶೇಖ್ ಮೊಯ್ಸಿನ್ ಅವರ ನೇತೃತ್ವದಲ್ಲಿ ಹಸುಗಳ ಕಳ್ಳತನ ಮಾಡಿ ಸಾಗಾಣೆ ಮಾಡಿ ಅದನ್ನು ಕಡಿದು ಮಾರಾಟ ಮಾಡ್ತಾಯಿದ್ರು. ರೆಡ್ ಹ್ಯಾಂಡ್ ಆಗಿ ಆ ಮಾರಾಟ ಹಸುಗಳನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ದಂಥ ವ್ಯಾನನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ ಪೊಲೀಸರು. ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿ ಆ ಹಸುಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ. ಪೊಲೀಸರು ಅವ್ರ ಮೇಲೆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ. ಈಗ ಅಲ್ಲಿನ ಮಂತ್ರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಕಳ್ತನ ಮಾಡ್ತಾ ಇರೋರ್ನೆಲ್ಲ ಹಸು ಗೋ ಸಾಗಾಣಿಕೆ ಕಳ್ಳರನ್ನೆಲ್ಲ ಬಿಡಬೇಕು, ಅವ್ರ ಮೇಲೆ ಹಾಕಿರೋ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಕ್ಯಾಬಿನೆಟ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಕ್ಯಾಬಿನೆಟ್ ಆಧಾರದಲ್ಲಿ ಅವರೆಲ್ಲರ ಕೇಸ್ಗಳನ್ನು ವಾಪಸ್ ತೆಗೆದಿದ್ದಾರೆ. ಹಿಂದೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿದಂಥ ಕೇಸು ಅದನ್ನು ವಾಪಸ್ ತೆಗೆದಿದ್ದಾರೆ. ಕಾರಣ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಅದಾದಮೇಲೆ ಹೈಕೋರ್ಟಲ್ಲಿ ಹೋಯ್ತು. ಹೈಕೋರ್ಟಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು. ಛೀಮಾರಿ ಹಾಕಿದ್ಮೇಲೆ ಕೇಸು ನಡೀತಾ ಇದೆ. ಇದು ಸೇಮ್ ಕೇಸ್, ಗೋವುಗಳನ್ನು ಕಳ್ತನ ಮಾಡ್ತಾ ಇರೋವಂಥ ಕ್ರಿಮಿನಲ್ ಕೇಸ್ ದಾಖಲೆ ಹಾಕಿರೋದನ್ನು ಅಲ್ಲಿನ ಒಬ್ಬ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಇವರೆಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಬ್ರದರ್ಸ್ ಅಂತ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಬ್ರದರ್ಸ್ ಅಂತ, ಇವರು ನಮ್ಮ ಬ್ರದರ್ಸು. ಈ ಹಸು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ, ಗೋಹತ್ಯೆ ಮಾಡ್ತಾ ಇದ್ದಾರೆ. ಗೋಹತ್ಯೆ ಮಾಡೋದು ಕಳ್ಳ ಸಾಗಣೆ ಮಾಡೋದು ಅಪರಾಧ ಏನಲ್ಲ. ಅದರಿಂದ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಮಾಯಕರು ಅಂತ ಪತ್ರ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಯಾಬಿನೆಟ್ಟಲ್ಲಿ ಇವ್ರ ಮೇಲೆ ಇದ್ದಂಥ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿದ್ದಾರೆ. ಇದು ಈ ರಾಜ್ಯ ಸರ್ಕಾರ ಗೋಹತ್ಯೆ ಮಾತೆತ್ತರೆ ಮಹಾತ್ಮ ಗಾಂಧೀಜಿ, ಮಾತೆತ್ತರೆ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ, ಮಹಾತ್ಮ ಗಾಂಧೀಜಿ ಏನಂದ್ರು? ಗೋಹತ್ಯೆ ಮಾಡೋದು ಪಾಪ, ಮಾಡಬಾರ್ದು, ಗೋಹತ್ಯೆ ನಿಷೇಧ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಇವರೇನು ಹೇಳ್ತಾ ಇದ್ದಾರೆ ಈಗ? ಗೋಹತ್ಯೆ ಮಾಡೋದು ಸರಿ. ಹಂಗಾರೆ ಮಹಾತ್ಮ ಗಾಂಧೀಜಿ ಮಾತಿಗೆ ಬೆಲೆ ಏನು ಕೊಟ್ರಿ ನೀವು? ಮಾತೆತ್ತರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀರಲ್ಲ, ಏನು ಬೆಲೆ ಕೊಟ್ರಿ ಈಗ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಇಂಥ ಕದೀಮರು, ಇಂಥ ಕಳ್ಳರ ಮೇಲಿರೋ ಕೇಸ್ನ, ಕಳ್ತನದ ಕೇಸ್ನ ವಾಪಸ್ ತೆಗಿತೀರಾ ಅಂದರೆ ನೀವು ಈ ರಾಜ್ಯವನ್ನ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ? ಈ ರಾಜ್ಯವನ್ನ ಏನು ಮುಸ್ಲಿಮರ ಓಲೈಕೆ ಮಾಡುವಂಥ ಸಂಸ್ಕೃತಿಯನ್ನು ಮಾಡ್ತಾ ಇದ್ದೀರಾ? ಇದೊಂದು ತಾಲಿಬಾನ್ ಸರ್ಕಾರನ ಇದು? ಈ ರೀತಿ ಬಿಡುಗಡೆ ಮಾಡೋದ್ರಿಂದ ಮತ್ತೆ ಅವರು ಅದೇ ಕಳ್ತನ, ಅದೇ ದಂಧೆಗೆ ಇಳಿತಾರೆ. ಅಂದರೆ ಸರ್ಕಾರ ಅವ್ರ ಪರವಾಗಿದೆಯಾ ಅನ್ನೋ ಪ್ರಶ್ನೆ. ಇದರ ವಿರುದ್ಧವಾಗಿ ಕೂಡ ನಾವು ಕೋರ್ಟ್ ಮೆಟ್ಲನ್ನು ನಮ್ಮ ಲೀಗಲ್ ಸೆಲ್ ಹೇಳ್ತೀರಿ. ಕೋರ್ಟ್ ಮೆಟ್ಲು ಇದು ಹತ್ತಿ ಯಾವ ರೀತಿ ಹುಬ್ಬಳ್ಳಿ ಕೇಸಲ್ಲಿ ನಾವು ಜಯವನ್ನು ಪಡೆದ್ರಿ ಈ ಸರ್ಕಾರದ ವಿರುದ್ಧ, ಅದೇ ರೀತಿ ಇದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ.